ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ 21ನೇ ಅಧ್ಯಾಯ 21ನೇ ಎಪಿಸೋಡು ಪಾರಾಯಣ ಮಾಡುತ್ತಿದ್ದೇವೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಂ ದತ್ತಾತ್ರೇಯಮುಪಾಸ್ಮಹೇ ಹೃದಯಪದಾಧ್ಯೇಯ ಸದಾ ಯೋಗಿವಿ. ಈಗ ಹಿಂದೆ 20ನೇ ಅಧ್ಯಾಯದಲ್ಲಿ ಶಾಂತಾದೇವಿ ಹಿರಿಯ ದೊಡ್ಡ ಮಗನು ಮರಣಿಸಿದ್ದರಿಂದ ಅವಳು ಆ ಶವವನ್ನು ತೆಗೆದುಕೊಂಡು ಶವ ಸಂಸ್ಕಾರಕ್ಕೆ ಕೊಡುತ್ತಿರಲಿಲ್ಲ. ಆಗ ಒಬ್ಬರು ಬ್ರಹ್ಮಚಾರಿಗಳು ಬಂದು ತತ್ವೋಪದೇಶ ಮಾಡ್ತಾರೆ ಅಂತ ಅಲ್ಲಿವರೆಗೆ ಹೇಳಿದ್ವಿ. ಸಿದ್ಧಮುನಿಗಳು ಮುಂದೆ ವರಿಸುತ್ತಾ ಹೇಳಿದರು, ಪುತ್ರ ಶೋಕದಿಂದ ನದಿ ತೀರಕ್ಕೆ ಹೋಗುತ್ತಿದ್ದ ಶಾಂತಾದೇವಿ ಬ್ರಹ್ಮಚಾರಿಗಳು ಏನು ಹೇಳ್ತಾರೆ, ಅವರೇ ಗುರುಗಳೇ ಬಂದಿದ್ದರು. ಜನನ ಮರಣಗಳ ಚಕ್ರದಲ್ಲಿ ಶರೀರಗಳು ನೀರಿನ ಗುಳ್ಳೆಯಂತೆ ಹುಟ್ಟಿ ನಾಶವಾಗುವುದು ಸಹಜವೇ. ಜಾತಸ್ಯ ಮರಣಂ ದ್ರವಂ. ಮಾನವರು ತಾನು ತನ್ನದೆಂಬ ಭ್ರಾಂತಿಯಿಂದ ಹೆಂಡತಿ, ಮಕ್ಕಳು, ಮಿತ್ರರು ಎಂಬ ಮಮಕಾರ ಬೆಳೆಸಿಕೊಳ್ಳುವುದು ಸಹಜವೇ. ಸತ್ವಗುಣದಿಂದ ದೇವತ್ವ, ರಜೋಗುಣದಿಂದ ಮಾನವತ್ವ, ತಮೋಗುಣದಿಂದ ಅಧೋಗತಿಯನ್ನು ಹೊಂದುತ್ತಾನೆ. ಅಂದರೆ ತನ್ನ ಕರ್ಮಾನುಸಾರ ಅದನ್ನು ಫಲ ಪಡಿತಾನೆ ಅಂತ. ಆದರೆ ಜ್ಞಾನಿಗಳು ಹುಟ್ಟಿನಿಂದ ಸಂತೋಷವಾಗಲಿ ಸಾವಿನಿಂದ ದುಃಖವಾಗಲಿ ಹೊಂದುವುದಿಲ್ಲ. ಕರ್ಮಾನುಸಾರ ಕೆಲವರು ಬಾಲ್ಯದಲ್ಲೇ ಮರಣಿಸುತ್ತಾರೆ. ಯಾವ ಥರದ್ದು ಸಂತೋಷ ಪಡೆದೇ ಮರಣಿಸಿ ಹೋಗ್ತಾರೆ ಕೆಲವರು, ಕರ್ಮಾನುಸಾರ, ಪೂರ್ವಜನ್ಮದ ಕರ್ಮ. ಈ ಶರೀರ ರಕ್ತ ಮಾಂಸದಿಂದ ಧಾತುಗಳಿಂದ ತುಂಬಿಕೊಂಡಿದೆ. ಯಾವ ಜನ್ಮದಲ್ಲಿ ಯಾರು ಯಾರಿಗೆ ತಾಯಂದರು, ಯಾರು ಯಾರಿಗೆ ಗಂಡಂದರು, ಯಾರು ಯಾರಿಗೆ ಮಕ್ಕಳು ಅನ್ನೋದು ಕರ್ಮಾನುಸಾರೇ ಇರೋದು, ಕರ್ಮಾನುಸಾರವೇ. ಈಗ ಕೆಲವು ಜನ್ಮದಲ್ಲಿ ಗಂಡ ತುಂಬ ತೊಂದರೆ ಕೊಡುವಾಗ ಅವಳು ಶಾಪ ಕೊಡ್ತಾಳೆ ಗಂಡನಿಗೆ, ನೀನು ಈ ಮುಂದಿನ ಜನ್ಮದಲ್ಲಿ ನನ್ನ ಗಂಡನಾಗಿರಬೇಡ ಅಂದಾಗ ಅದೇ ಥರ ಬೇರೆ ಜನ್ಮದಲ್ಲಿ ಬೇರೆಯವರ ಮಡದಿ ಆಗ್ತಾಳೆ. ಆ ಥರ ಶಾಂತಾದೇವಿ ಅಂತಾಳೆ, ನಾನು ಎಷ್ಟು ಭಕ್ತಿಯಿಂದ ಗುರುವನ್ನು ಸೇವಿಸಿದೆ, ಆ ಪಿಶಾಚತ್ವ ತೊರೆದು ನನಗೆ ದೇವರಿಂದ ಪಡೆದ ವರ ಈ ಥರ ದೇವರು ಕೊಟ್ಟರು, ಗುರುಗಳು ಕೊಟ್ಟರು ಅಂತ. ಗುರುಗಳೇ, ಏನು ನೀವು ನಮ್ಮ ಫಲ ಕೊಟ್ರಿ? ಆ ಬ್ರಹ್ಮಚಾರಿ ಹೇಳ್ತಾರೆ, ಹಾಗಾದರೆ ಈ ಶವ ತೆಗೆದುಕೊಂಡು ನಿನಗೆ ಯಾರು ವರ ಕೊಟ್ಟರೋ ಅಲ್ಲಿಗೆ ಹೋಗಿ ಕೇಳು ಅಂತ ಹೇಳ್ತಾರೆ ಬ್ರಹ್ಮಚಾರಿಗಳು. ಅವಳು ಆ ಶವವನ್ನು ತೆಗೆದುಕೊಂಡು ಔದುಂಬರ ವೃಕ್ಷದ ತೊಗೊಂಡೋಗ್ತಾಳೆ ಹತ್ರ. ಆ ಪಾದುಕೆಗಳಿಗೆ ತನ್ನ ತಲೆ ಹೊಡೆದುಕೊಳ್ತಾಳೆ, ರಕ್ತ ಬರುತ್ತೆ ಹಣೆಗೆ. ಅಲ್ಲಿರುವ ಬ್ರಾಹ್ಮಣರು ಹೇಳ್ತಾರೆ, ನೋಡಮ್ಮ, ಈಗ ಸೂರ್ಯಾಸ್ತವಾಗ್ತಾ ಇದೆ, ಒಪ್ಪಿ ಶವವನ್ನು ನಮಗೆ ಕೊಡು, ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ. ಅವಳು ಒಪ್ಪಲ್ಲ, ನಾನು ಕೊಡಲ್ಲ, ನಾನು ಇದರ ಜೊತೆಗೆ ಮರಣಿಸುತ್ತೇನೆ ಅಂತ ಹೇಳ್ತಾಳೆ. ಕತ್ತಲಾಗುತ್ತಿದೆಯಮ್ಮ, ಈ ಸ್ಥಳ ಭಾಳ ದೂರದ ಪ್ರದೇಶ, ಊರಿಂದ ದೂರ ಇದೆ, ನೀನು ಶವವನ್ನು ಒಪ್ಪಿಸು ಅಂತಂದರು. ಅವಳು ಕೇಳಲ್ಲ. ಅವ್ರ ಹತ್ರ ಕತ್ತಲೆ ಆಗ್ತಾಯಿದೆ, ನಾವಿನ್ನು ನಮ್ಮ ಊರಿಗೆ ಹೊರಡ್ತೀವಿ, ಉಪವಾಸವಾಗಿ ನಾಳೆ ಬೆಳಿಗ್ಗೆ ನಾವು ಬಂದು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಾರೆ. ಆದರೆ ಶಾಂತಾದೇವಿ ಮತ್ತು ಅವರ ಗಂಡ ಗಂಗಾಧರ ಇಬ್ಬರು ಅಲ್ಲೇ ಇರ್ತಾರೆ ಶವದ ಜೊತೆಗೆ. ಅವಳು ದಣಿದು ನಿದ್ರೆ ಬರುತ್ತೆ, ಅದರಲ್ಲಿ ಸ್ವಪ್ನ ಕನಸು ಕಾಣುತ್ತೆ, ಕನಸು ಬೀಳುತ್ತೆ ಅವಳಿಗೆ. ಕನಸಿನಲ್ಲಿ ದರ್ಶನ ಕೊಡ್ತಾರೆ ಗುರುಗಳು. ಜಟೆ, ವಿಭೂತಿ, ಹುಲಿಚರ್ಮ, ರುದ್ರಾಕ್ಷಿ ಮಾಲೆ ಧರಿಸಿದ್ದಾರೆ. ಒಂದು ಕೈಯಲ್ಲಿ ದಂಡ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಧರಿಸಿದ್ದಾರೆ. ಅಮ್ಮ,
ಏಕೆ ನಿಷ್ಠೂರೋಕ್ತಿಗಳನ್ನು ಆಡುತ್ತಿರುವೆ? ನಿಷ್ಠುರವಾಗಿ ಯಾಕೆ ಮಾತಾಡ್ತಾ ಇದೆಯಾ? ನಿನ್ನ ಮಗುವಿಗೆ ಏನಾಗಿದೆ? ಆ ಶವಕ್ಕೆ ಎಲ್ಲಿ ಅಂತ ಕನಸಿನಲ್ಲೇ ಇದು. ಸ್ವಲ್ಪ ವಿಭೂತಿ ಚೆಲ್ತಾರೆ, ಮಗುವಿನ ಮೂಗಿನಲ್ಲಿ ಗಾಳಿ ಊದ್ತಾರೆ. ಆ ಮಗುವಿನ ಶರೀರವನ್ನು ಬಿಟ್ಟು ಹೋಗಿದ್ದ ಪ್ರಾಣವನ್ನು ಮತ್ತೆ ಕೊಡಿಸಿದ್ದೇನೆ, ಯಾಕೆ ನೀನು ಅಳ್ತೀಯಾ ಅಂತಂದು ಅದೃಶ್ಯರಾಗ್ತಾರೆ. ದುಃಖಿಸಬೇಡ ಅಂತೇಳಿ ಅದೃಶ್ಯರಾಗ್ತಾರೆ ಗುರುಗಳು ಕನಸಿನಲ್ಲಿ. ಶಾಂತಾದೇವಿ ನಿದ್ರೆಯಿಂದ ಹೇಳ್ತಾಳೆ, ಮಗುವಿನ ಕಡೆ ನೋಡ್ತಾಳೆ, ಪಕ್ಕದಲ್ಲಿ ಶವ ಅಲ್ಲಾಡ್ತಾ ಇದೆ, ಅಲುಗಾಡ್ತಾ ಇದೆ. ನೋಡ್ತಾಳೆ, ಬೆಚ್ಚಿಗಾಗ್ತಾ ಇದೆ ಶವ. ಮಗು, ಆ ಹುಡುಗ ಎದ್ದು ಕೂಡ್ತಾನೆ, ಅಮ್ಮ ಹಸಿವೆ ಆಗ್ತಾ ಇದೆ, ತಿನ್ನಲು ಏನಾದರೂ ಕೊಡು ಅಂತಾನೆ. ತನಗೆ ಕನಸು ಬಿದ್ದದ್ದು ಎಲ್ಲವೂ ಗಂಗಾಧರನಿಗೆ ಹೇಳ್ತಾಳೆ ಶಾಂತಾದೇವಿ. ಇಬ್ಬರು ದಂಪತಿಗಳು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀ ಗುರುವನ್ನು ಹೀಗೆ ಸ್ತುತಿಸ್ತಾರೆ. ಇಬ್ಬರು ದಂಪತಿಗಳು, ಶ್ರೀ ಗುರುಮೂರ್ತಿ ಜಯವಾಗಲಿ. ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರಾದ ನಿಮಗೆ ಭಕ್ತರ ಮೇಲಿನ ವಾತ್ಸಲ್ಯದಿಂದ ನೀವು ಮಾನವ ರೂಪ ಧರಿಸಿದಿರಿ. ನಂತರ ಆ ಹುಡುಗನ ಜೊತೆಯಲ್ಲಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ನೀರಿನಿಂದ ಗುರುಪಾದುಕೆಗಳನ್ನು ತೊಳೆದು ಶುಭ್ರ ಮಾಡಿ ಔದುಂಬರ ವೃಕ್ಷವನ್ನು ಪಾದುಕೆಗಳಲ್ಲಿ ಅಭಿಷೇಕ ಮಾಡ್ತಾರೆ. ಅಲ್ಲಿರೋ ಪಾದುಕೆಗಳನ್ನು ಪೂಜಿಸ್ತಾರೆ. ಸೂರ್ಯೋದಯವಾದ ಮೇಲೆ ಆ ಬ್ರಾಹ್ಮಣರೆಲ್ಲ ಹೋಗಿರ್ತಾರಲ್ಲ ರಾತ್ರಿ, ಅವರೆಲ್ಲ ಬರ್ತಾರೆ ಶಿವ ಸಂಸ್ಕಾರಕ್ಕೋಸ್ಕರ. ನೋಡ್ತಾರೆ, ಮಗು ಆಶ್ಚರ್ಯಪಡ್ತಾರೆ, ಮಗು ಜೀವಂತವಾಗಿದೆಯಲ್ಲ ಅಂತ. ಗುರು ಮಹಿಮೆ ಕೊಂಡಾಡ್ತಾರೆ ಎಲ್ಲ ಬ್ರಾಹ್ಮಣರು. ಆಗ ದಂಪತಿಗಳು ಬ್ರಾಹ್ಮಣರಿಗೆ ಊಟವಿಟ್ಟು ಕಾಲಾನಂತರ ಆ ಹುಡುಗ ವಿದ್ಯಾಸಂಪನ್ನನಾಗ್ತಾನೆ, ದೀರ್ಘಾಯುವಾಗಿ ಭಾಗ್ಯವಂತನೂ ಆಗಿ ಬದುಕ್ತಾನೆ. ಆದ್ದರಿಂದ ನಾಮಧಾರಕ ಈ ಕ್ಷೇತ್ರ ಮಹಿಮೆ ಎಷ್ಟು ವರ್ಣಿಸಿದರೂ ಕಡಿಮೆನೆ. ಗುರುಗಳು ನಿತ್ಯ ಇಲ್ಲಿ ನಿವಾಸ ಮಾಡ್ತಾರೆ. ಬಂದ ಭಕ್ತರಿಗೆ ಕೋರಿದ್ದನ್ನು ನೆರವೇರಿಸುತ್ತಾರೆ. ಈಗಲಾದರೂ ಅಲ್ಲಿನ ಔದುಂಬರ ವೃಕ್ಷ ಸಾಕ್ಷಾತ್ ಕಲ್ಪವೃಕ್ಷವೇ ಅಂಥೇಳಿ ಇಲ್ಲಿಗೆ 21ನೇ ಅಧ್ಯಾಯ ಮುಕ್ತಾಯ ಮಾಡುತ್ತಿದ್ದೇವೆ. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ. ಇನ್ನು 22ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.